ಈಗಷ್ಟೇ ನಮ್ಮ ಮೈಸೂರಿನ GLN ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಿರ್ತಕ್ಕಂಥ ವಿಸ್ತಾರ ಚಾನಲ್ ಅವರ ಸಾರಥ್ಯದಲ್ಲಿ ಮೂಡಿಬಂದಿರತಕ್ಕಂಥ ಈ ಒಂದು ಅದ್ಭುತವಾದ ಒಂದು ಇಂಟರ್ನ್ಯಾಷನಲ್ ಫರ್ನಿಚರ್ ಎಕ್ಸ್ಪೋ ವಿಸಿಟ್ ಮಾಡಿದೆ. ಇನಾಗ್ರೇಟ್ ಮಾಡೋಂಥ ಅವಕಾಶ ನಂದಾಯಿತು ಆ್ಯಂಡ್ ತುಂಬಾ ಖುಷಿ ಆಯಿತು. ಆ್ಯಂಡ್ ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಇಷ್ಟು ವೆರೈಟಿ ಆಫ್ ಫರ್ನಿಚರ್ಸ್ ಇರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸ್ ಇರ್ಬೋದು, ಒಂದು ರೂಫಲ್ಲಿ ನೋಡಿ ಬಹಳ ಖುಷಿ ಆಯಿತು. ಆ್ಯಂಡ್ ಯಾರಿಗೆ ಅಂದರೆ ಈ ಹೊಸ ಹೊಸ ರೀತಿಯ ಫರ್ನಿಚರ್ಸ್ ಇರ್ಬೋದು, ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಕ್ಕಂಥ ಎಂತೂಸಿಯಾಸ್ಟ್ ಯಾರು ಇರ್ತಾರೆ, ನನ್ನ ಪ್ರಕಾರ ಇದು ಹೇಳಿ ಮಾಡಿಸಿದ ಜಾಗ ಅನಿಸುತ್ತೆ. ಇಷ್ಟು ವೆರಿ ವೆಲ್ ಆರ್ಗನೈಸ್ಡ್ ಆ್ಯಂಡ್ ಇಷ್ಟು ಚೆನ್ನಾಗಿ ಪ್ಲೇಸ್ಮೆಂಟ್ಸ್ ಮಾಡಿರೋದ್ರಿಂದ ಹಿಡಿದು ಆ್ಯಂಡ್ ಎಂಟ್ರಿ ಎಕ್ಸಿಟ್ ತನಕನೂ ಎವ್ರಿಥಿಂಗ್ ಇಸ್ ಅಮೇಝಿಂಗ್. ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕ್ ದ ಬೆಸ್ಟ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸರ್, ಇದನ್ನು ಹೊರತುಪಡಿಸಿ ಕೆಲಸ ಮಾಡೋರು ಕೆಲಸ ಮಾಡ್ತಾ ಇರಬೇಕು. ಕಮೆಂಟ್ಸ್ ಅಂತ ಬಂದಾಗ ಯಾವಾಗಲೂ ಎಲ್ಲರೂ ಹೊಗಳೇ ಮಾತಾಡ್ತಾರೆ ಅಂತೇನಿಲ್ಲ. ಸಮಾನವಾಗಿ ಎರಡನ್ನು ಕೇಳಿಸ್ಕೋಬೇಕು, ನಮಗೆ ಬೇಕಿದ್ದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಬಾಕಿದನ್ನು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಆ್ಯಂಡ್ ಇಟ್ಸ್ ಯಾರ ಮೇಲೂ ಅನುಕಂಪ ತೋರಿಸಿ ಮಾತಾಡೋವಂಥ ಅನಿವಾರ್ಯತೆ ಅಲ್ಲಿಲ್ಲ. ಯಾಕಂದರೆ ಅಲ್ಲಿ ಬಂದಿರೋರು ತಕ್ಕಂಥ ಎಲ್ಲ ಆ್ಯಕ್ಟರ್ಸು ಅವ್ರು ಏನು ಪಾತ್ರ ಅಂತ ಕೇಳಿ ಒಪ್ಪೇ ಬಂದಿರ್ತಾರಲ್ಲ. ಸೊ ಹಾಗಾಗಿ ಅದರಲ್ಲಿ ಇನ್ನೂ ದೇರ್ ಇಸ್ ನಥಿಂಗ್ ಟು ಸಿಂಪತೈಸ್ ಆರ್ ಎಂಪತೈಸ್. ಅದೇ ದೇರ್ ಆಲ್ ಪ್ರೊಫೆಷನಲ್ನೇ ಹ್ಯಾಂಡಲ್ ಮಾಡಿರ್ತಾರೆ, ಪರ್ಫಾರ್ಮ್ ಮಾಡಿರ್ತಾರೆ. ರೆಸ್ಟ್ ವಿಲ್ ಸಿ ಆನ್ ಸ್ಕ್ರೀನ್. ಹೊಟ್ಟೆಗೆ ಆರಾಮಾಗಿ ಕೊಡ್ತಾ ಇದ್ದೀವಿ ಸಿನಿಮಾ, ಅದ್ರ ಮೇಲೆ ಕಲ್ಲಾಕೊಳ್ಳೋಂಥ ಕೆಲಸ ಯಾಕೆ ಮಾಡಲಿ ಸರ್? ಅಂದರೆ ಇಟ್ಸ್ ಎಲ್ರಿಗೂ ಒಂದು ನಾನು ಹೇಳೋದು ಇಷ್ಟಪಡೋದೇನೆಂದರೆ, ಎಲ್ರಿಗೂ ಅವೇರ್ನೆಸ್ ಇರಬೇಕು, ಪೊಲಿಟಿಕಲ್ ಅವೇರ್ನೆಸ್ ಇರಬೇಕು. ತಿಳಿದಷ್ಟು ನಮಗೆ ನಾಳೆ ನಮ್ಮ ಓಟು ಎಷ್ಟು ಮೌಲ್ಯ ಇದೆ ನಮ್ಮ ಓಟಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಾಗ, ಸಣ್ಣ ಪೊಲಿಟಿಕಲ್ ಅವೇರ್ನೆಸ್ ನಾವು ಬೆಳೆಸ್ಕೊಂಡಾಗ ಮುಂದೆ ಒಳ್ಳೆ ದಿನಗಳು ರಾಜಕೀಯವಾಗಿ ನಮ್ಮ ಊರಲ್ಲಿ, ನಮ್ಮ ಕೇರಿಲಿ, ನಮ್ಮ ದೇಶದಲ್ಲಿ ಎಲ್ಲ ಕಡೆ ಬರುತ್ತೆ ಅನ್ನೋದು ಅದು ತುಂಬ ದಶಕಗಳಿಂದ ಹೇಳ್ತಾ ಇದ್ದಾರೆ. ಆ ಅವೇರ್ನೆಸ್ ನಿಧಾನವಾಗಿ ಜಾಗರೂಕತೆ ಆಗ್ತಿದೆ, ಮೂಡ್ತಿದೆ ಜನರಲ್ಲಿ. ಸೊ ಅವೇರ್ನೆಸ್ ಬೆಳೀಲಿ ಅಂತ ಆಸೆ ಪಡ್ತೀನಿ. ಆ ಅವೇರ್ನೆಸ್ಗೋಸ್ಕರ ನಾನು ಎಫರ್ಟ್ ಹಾಕಿ ತಿಳ್ಕೊಳ್ಳೋಂಥ ಪ್ರಯತ್ನ ಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಮೈಸೂರು ಓಕೆ. ನಮಸ್ಕಾರ. ಮೈಸೂರು ಇದು ಬಾಲಿ ಇಂಟರ್ನ್ಯಾಷನಲ್ ಎಕ್ಸ್ಪೋ ಅಂತ GLN ಕನ್ವೆನ್ಷನ್ ಸೆಂಟ್ರಲ್ಲಿ ನಡೀತಾ ಇದೆ, ಭೋಗಾದಿ ಸೆಕೆಂಡ್ ಸ್ಟೇಜಲ್ಲಿ. ಇದರಲ್ಲಿ ವಿಶೇಷತೆ ಏನು ಅಂದರೆ, ಬಾಲಿ ಫರ್ನಿಚರ್ಸ್ ಇದೆ, ಇಂಡೋನೇಷ್ಯಾ ಫರ್ನಿಚರ್ಸು, ಮಸಾಜ್ ಚೇರ್ಸು, ಇರಾನ್ ಕಾರ್ಪೆಟ್ಸು, ಬಕ್ಲಾವಾ, ಡ್ರೈ ಫ್ರೂಟ್ಸು, ಥಾಯ್ಲೆಂಡ್ ಸ್ಟಾಲ್ಸು, ಲೇಡೀಸ್ ಡ್ರೆಸ್ಸಸ್ಸು, ಇನ್ನೂ ಸುಮಾರು ಮನೆಗೆ ಬೇಕಾಗಿರೋವಂಥ ಎಲ್ಲನೂ ಹೊರದೇಶದ ಏನೇನಿದೆಯೋ ಎಲ್ಲ ನಮ್ಮ ಮೈಸೂರಲ್ಲಿ ಸಿಗ್ತಾಯಿದೆ. ತಾವೆಲ್ಲರೂ ಮೈಸೂರು ಜನತೆ ಬಂದು ಸಹಕರಿಸ್ಬೇಕಾಗಿ ಕೋರ್ಕೊತೀವಿ. ಸ್ಪೆಷಲ್ ಆಫರ್ ಅಂತ ಏನಾದರೂ? ಹೌದು. ಮಸಾಜ್ ಚೇರ್ಸ್, ಸೋಫಾ ಸೆಟ್ಸಲ್ಲಿ 70% ಆಫರ್ ಇದೆ. 70% ಮತ್ತು ಎಕ್ಸ್ಚೇಂಜ್ ಆಫರ್ ಇದೆ. ಹಳೆಯ ಸೋಫಾ ತೊಗೊಂಬನ್ನಿ, ಹೊಸ ಸೋಫಾ ತೊಗೊಂಡೋಗಿ, ಅಪ್ ಟು 70%. ಇದು 13ನೇ ತಾರೀಕಿಂದ 17ನೇ ತಾರೀಕು ಗಂಟ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 9 ಗಂಟೆ ಗಂಟ ನಡೀತಾ ಇದೆ. ಅದೇ ಸರ್, ಅಪ್ ಟು 70% ಫರ್ನಿಚರ್ ಕೊಡ್ತಿದ್ದೀರಿ. ಅವತ್ತೇನು ಅಂದರೆ ನಮ್ಮ GT ದೇವೇಗೌಡರು ಬಂದು ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿ ಕೇಳ್ಕೊತೀರಿ. ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಏನು ಕ್ವಾಲಿಟಿ ಇದೆ ಏನು ಅಂತ? ಸರ್, ಕ್ವಾಲಿಟಿ ಇವಾಗ ನೀವೇ ನೋಡಿದ್ದೀರಾ ಕ್ವಾಲಿಟಿ ಏನು ಅಂತ. ಭಾಳ ಚೆನ್ನಾಗಿ ಆಫರ್ಸ್ ಇದೆ, ಎಲ್ಲನೂ ಆಫರ್ಸ್ ಇದೆ ನಿಮಗೆ ಇಲ್ಲಿ. EMI ಕೂಡ ಸೌಲಭ್ಯ ಕೂಡ ಇದೆ.